ಗಂಡ ಹೆಂಡತಿ ಯಾವ ರೀತಿ ಮಲಗುತ್ತಾರೆ ಎಂಬುದು ಅವರಿಬ್ಬರ ನಡುವಿನ ಪ್ರೀತಿಯ ಆಳವನ್ನು ತೋರಿಸುತ್ತದೆಯಂತೆ. ಚಿಕ್ಕ ಪುಟ್ಟ ಮುನಿಸು ಇದ್ದಾಗ ಬೆನ್ನು ತಿರುಗಿಸಿ ಮಲಗುವುದು ಬೇರೆ, ಸರಸವಿರಸ ಇವೆಲ್ಲ ಸಂಸಾರದಲ್ಲಿ ಸಹಜ ತಾನೆ. ಆದರೆ ಪ್ರತಿದಿನ ಬೆನ್ನು ತಿರುಗಿಸಿ ಮಲಗುವುದು ಅದು ಸಂಸಾರದಲ್ಲಿ ಒಳ್ಳೆಯ ಲಕ್ಷಣವಲ್ಲ ಎಂದು ಹೇಳಿದರೆ ನೀವು ಕೂಡ ಒಪ್ಪುತ್ತೀರಿ ತಾನೆ. ಹೌದು, ಒಂದು ಬೆಡ್ನಲ್ಲಿ ಗಂಡ ಹೆಂಡತಿ ಮಲಗಿದಾಗ ಅವರಿಬ್ಬರ ನಡುವೆ ಒಂದು ಬಿಸಿ ಅಪ್ಪುಗೆ, ಪ್ರೀತಿಯ ಚುಂಬನ, ಮನಸ್ಸು ಬಿಚ್ಚಿ ಎರಡು ಮಾತು ಇವೆಲ್ಲ ಇಲ್ಲದಿದ್ದರೆ ಆ ಸಂಸಾರದಲ್ಲಿ ಮಾಧುರ್ಯ ಇರಲು ಸಾಧ್ಯವೇ? ದೈಹಿಕ ಆಸೆ ಎನ್ನುವುದು ಪ್ರಕೃತಿ ಸಹಜವಾದ ಆಸೆಯಾಗಿದೆ. ನಮ್ಮ ಆಸೆಗೆ ಸಂಸಾರವೆಂಬ ಸುಂದರ ಚೌಕಷ್ಟು ಹಾಕಿ ಜೀವನ ನಡೆಸುತ್ತೇವೆ. ಆದರೆ ಸಂಸಾರ ಇನ್ನೂ ಯೌವನ ಹಂತದಲ್ಲಿರುವಾಗ ಅವರಿಬ್ಬರ ನಡುವೆ ಒಂದು ಬಿಸಿ ಅಪ್ಪುಗೆ, ಪಿಸು ಮಾತು ಇಲ್ಲ ಅಂದ್ರೆ ಆ ಸಂಬಂಧದ ಹಳಿ ತಪ್ಪಿದೆ ಎಂದು ಹೇಳಬಹುದು. ಆದ್ದರಿಂದ ತೃಪ್ತಿಕರವ ಸಂಸಾರ ಎಂದ ಮೇಲೆ ಪ್ರೀತಿ, ಪ್ರೇಮ, ಸ್ನೇಹ ಎಲ್ಲವೂ ಇರಲೇಬೇಕು. ಸಂಗಾತಿಯ ಒಂದು ಅಪ್ಪುಗೆ ಅವರು ನಮ್ಮ ಮೇಲಿಟ್ಟಿರುವ ಪ್ರೀತಿಯನ್ನು ತೋರಿಸುತ್ತದೆ. ಎಕ್ಸ್ಪರ್ಟ್ ಕೇರ್ ಪ್ರಕಾರ ಒಂದೊಂದು ಅಪ್ಪುಗೆಯ ಭಂಗಿ ಒಂದೊಂದು ಅರ್ಥವನ್ನು ಸೂಚಿಸುತ್ತದೆಯಂತೆ. ಯಾವ ಬಗೆಯ ಅಪ್ಪುಗೆ ಏನನ್ನು ಸೂಚಿಸುತ್ತದೆ ಎಂದು ನೋಡೋಣ ಬನ್ನಿ. ಗಂಡ ಹೆಂಡತಿ ಇಬ್ಬರೂ ಒಂದೇ ಕಡೆ ಮುಖ ಮಾಡಿ ಮಲಗುವುದು. ಒಬ್ಬರು ಮತ್ತೊಬ್ಬರನ್ನು ಅಪ್ಪಿಕೊಂಡು ಒಂದೇ ಕಡೆ ಮುಖ ಮಾಡಿ ಮಲಗಿದರೆ ಅವರಿಬ್ಬರ ಯೋಚನೆ ರೀತಿ ಒಂದೇ ರೀತಿ ಇರುತ್ತದೆಯಂತೆ. ಸಂಗಾತಿಯ ಎದೆ ಮೇಲೆ ತಲೆ ಇಟ್ಟು ಮಲಗಿದಾಗ ತುಂಬಾ ಸುರಕ್ಷತೆ ಫೀಲ್ ಆಗುವುದಂತೆ. ಅವರಿಬ್ಬರು ದೈಹಿಕವಾಗಿ, ಮಾನಸಿಕವಾಗಿ ಒಬ್ಬರಿಗೊಬ್ಬರು ಬೆಸೆದಿರುತ್ತದೆ. ಹೀಗೆ ಮಲಗಿದರೆ ಇಬ್ಬರೂ ಒಬ್ಬರನ್ನೊಬ್ಬರು ತುಂಬಾ ಗೌರವಿಸುತ್ತಾರೆ ಎಂದರ್ಥ. ನಿಮಗೆ ಅವರನ್ನು ಅಪ್ಪಿಕೊಳ್ಳಬೇಕೆಂದು ಅನಿಸುತ್ತಿರುತ್ತದೆ, ಆದರೆ ಅವರ ಕಂಫರ್ಟ್ಗೆ ಅಡ್ಡಿಯಾಗಬಹುದು ಎಂದು ಯೋಚಿಸಿ ಸುಮ್ಮನಾಗುತ್ತೀರಿ. ಇಬ್ಬರಿಗೂ ಪರಸ್ಪರ ಪ್ರೀತಿಸುತ್ತೀರಿ. ನಿಮ್ಮ ಸಂಗಾತಿ ಮೇಲೆ ಕಾಲು ಮಲುವುದು ನಿಮ್ಮಿಬ್ಬರ ನಡುವಿನ ಬಂಧ ಎಷ್ಟು ಬಿಗಿಯಾಗಿದೆ ಎಂಬುದನ್ನು ಸೂಚಿಸುತ್ತದೆ. ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ಏನಾದರೂ ಕೋಪವಿದ್ದಾಗ ಈ ರೀತಿ ಮಲಗಬಹುದು. ಆಗ ಅವರು ದೈಹಿಕ ಟಚ್ನಲ್ಲಿ ಅಷ್ಟು ಕಂಫರ್ಟ್ ಇಲ್ಲ ಎಂಬುದಾಗಿ ಸೂಚಿಸುತ್ತದೆ. ಅದೇ ಪ್ರತಿದಿನ ಈ ರೀತಿ ಇದ್ದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆಸಕ್ತಿ ಇಲ್ಲ ಎಂಬುದನ್ನು ಸೂಚಿಸುತ್ತದೆ. ಇಂಥ ಕತೆ ಕೇಳಲು ನನ್ನ ಚಾನಲ್ ಚಂದಾದಾರರಾಗಲು ಮರೆಯಬೇಡಿ.